ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದ ಯುವಕ ರಾಜೇಶ್ ವಡ್ಡರ್ ಬಿಎಸ್ಎಫ್ ಹುದ್ದೆಗೆ ನೇಮಕವಾಗಿದ್ದು ತರಬೇತಿಗಾಗಿ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ. ರಾಜೇಶ್ ವಡ್ಡರ್ ಸೈನಿಕನಾಗಿ ನೇಮಕವಾದ ಹಿನ್ನೆಲೆ ಕೆರೂರ ಪಟ್ಟಣದ ಬೋವಿ ಬಡಾವಣೆ ಯುವಕರು ಹುಲಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ರಾಜೇಶ್ ವಡ್ಡರ್ಗೆ ಶಾಲು ಹೊದಿಸಿ ಸನ್ಮಾನಿಸಿ ಫಲಪುಷ್ಪ ನೀಡಿ ಗೌರವಿಸಿ ಸಂತಸದಿಂದ ಯುವ ಸೈನಿಕನನ್ನು ಜಮ್ಮು ಕಾಶ್ಮೀರದಲ್ಲಿ ಪಡೆಯುವ ಸೈನಿಕರ ತರಬೇತಿಗೆ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ತಂದೆ ತಾಯಿಗಳ ಆಶೀರ್ವಾದ ಪಡೆದು ರಾಜೇಶ್ ಸೈನ್ಯದ ತರಬೇತಿಗೆ ತೆರಳಿದ್ದಾರೆ. ಈ ವೇಳೆ ಯುವ ಮುಖಂಡ ಗೋಪಾಲ್ ವಡ್ಡರ್ ಮಾತನಾಡಿ, ಸೇನೆಗೆ ಆಯ್ಕೆಯಾದ ರಾಜು ವಡ್ಡರ್ ಸರಳ ಮತ್ತು ಸೌಮ್ಯ ಸ್ವಭಾವದ ಯುವಕ. ಎಲ್ಲ ದುಶ್ಚಟಗಳಿಂದ ದೂರವಿದ್ದು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಹಠ ಮತ್ತು ಛಲದಿಂದ ಓದಿ ಇಂದು ಸೈನಿಕನಾಗಿದ್ದಾನೆ. ಅವನು ನಮ್ಮ ಬೋವಿ ಸಮಾಜದ ಇತರ ಯುವಕರಿಗೆ ಮಾದರಿಯಾಗಿದ್ದು ಅವನಂತೆ ಎಲ್ಲರೂ ಉನ್ನತ ಸ್ಥಾನಮಾನಕ್ಕೆ ಏರಲಿ ಎಂಬ ಬಯಕೆ ನಮ್ಮದು ಎಂದರು. ಅಪ್ಪಟ ಸೈನಿಕರ ಅಭಿಮಾನಿ ರಾಚಣ್ಣ ಹಂಚಿನಮಠ ಮಾತನಾಡಿ, ದೇಶದ ಸೇವೆ ಮಾಡುವುದು ಪೂರ್ವಜನ್ಮದ ಪುಣ್ಯ. ಆ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ಕುಟುಂಬದಲ್ಲಿ ಬಡತನ ಇದ್ದರೂ ಕೂಲಿ ನಾಲಿ ಮಾಡಿ ಶ್ರಮಪಟ್ಟು ಮಗನನ್ನ ವಿದ್ಯಾವಂತನಾಗಿ ಮಾಡಿ ಇದೀಗ ದೇಶ ರಕ್ಷಣೆಗೆ ಕಳಿಸಿರುವ ತಂದೆ ತಾಯಿಗೆ ನಮ್ಮದೊಂದು ಸಲಾಂ ಎಂದರು. ನಾ ದೇಶಕ್ಕೆ ಸೈನಿಕನ ಆಗಬೇಕಂತ ಕೆಟ್ಟ ಆಯ್ಕೆ ಮಾಡ್ಕೊಂಡ. ಯಾಕಂದ್ರೆ ಈಗ ಇರಾಕ್ ಅಲ್ಲಿ ಯುದ್ಧ ಆಗತೈತಿ. ನಮ್ಮ ಭಾರತದ ಕಡೆ ಎಲ್ಲರೂ ಆರಾಮ ಕಾಲ್ ಮೇಲೆ ಕಾಲ್ ಹಾಕೊಂಡು ಕ್ರಿಕೆಟ್ ನೋಡಕತ್ತಾರೆ. ಯಾಕಂದ್ರೆ ರಾಜೇಶ್ನಂತ ತಂದೆ ತಾಯಿ ಸೇನೆ ಕಳಿಸೋದ್ರಿಂದಲೇ ಇವತ್ತು ನಮ್ಮ ದೇಶ ನೆಮ್ಮದಿಯಾಗೈತಿ. ಯಾಕಂದ್ರೆ ಒಬ್ಬರ ಇಬ್ಬರು ಮಕ್ಕಳು ಸೇನೆ ಕಳಿಸೋದಂದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ಆ ತಂದೆ ತಾಯಿ ಅಂತ ಡಬಲ್ ಗುಂಡಿಗಿನೇ ಬೇಕಾಗಿರ್ತೈತಿ. ಯಾಕಂದ್ರೆ ಸೇನೆದೊಳಗೆ ಯಾವತ್ತೂ ಆರಾಮ ಇರಂಗಿಲ್ಲ. ಅದು ಸೈನಿಕ ಆಗ್ಬೇಕಂದ್ರೆ ಹಂಗೆ ಇವತ್ತು ಬೂಟ್ ಹಾಕೊಂಬಂದು ಒಂದು ಹೊಡಿದ್ರಲ್ಲ, ಅವನಿಂದ ಭಾಳ ಶ್ರಮ ಐತಿ. 10 ಜೋಡ ಬೂಟ್ ಅವನು ಸೌದಿರ್ತಾವ. ರನ್ನಿಂಗ್ ಮಾಡ್ಬೇಕಾದ್ರೆ ಓದಿ ಅವನಿಗೂ ಎಷ್ಟೋ ಕಷ್ಟಗಳಿದ್ರು ಸೆಂಟ್ರಿಂಗ್ ಕೆಲಸ ಮಾಡ್ಯಾನ, ಗೌಂಡಿ ಕೆಲಸ ಮಾಡ್ಯಾನ, ಎಲ್ಲ ಕೆಲಸ ಮಾಡಿದ್ರು ಕೂಡ ಇವತ್ತು ಅವ ದೇಶ ಕಾಯಕ್ಕೆ ಹೊಂಟಾನ. ಹಾಗಾಗಿ ನಮ್ಮ ಊರಿನಿಂದ ಮತ್ತೊಬ್ಬ ಸೈನಿಕ ರೆಡಿಯಾಗಿ ಹೊಂಟಾನ. ಇದು 2-3 ವರ್ಷದಿಂದ ಇದೇ ಬೋವಿ ಸಮಾಜದಾಗ ಅಣ್ಣ ತಮ್ಮ ಇಬ್ಬರು ಹೋದ್ರೆ ಈ ಗುಡಿ ಮಹಿಮಾ ಹೆಂಗೈತಪ್ಪ ಅಂದ್ರೆ ಇಲ್ಲಿ ನಿಂತಾರ ಪ್ರತಿಯೊಬ್ಬರು ಅವ್ರ ಮಕ್ಕಳಿಗೆ ಅವ್ರ ಅಣ್ಣ ತಮ್ಮರಾಗಿರ್ರಿ, ಯಾವುದೇ ರೀತಿಯಿಂದ ಸೇನೆ ಕಳಿಸೋದಾಗಿರ್ಬೋದು, ಯಾವುದೇ ಒಂದು ಜಾಬ್ ಕಳಿಸಿರ್ಬೋದು, ಏನಾದರೂ ನಮ್ಮ ಕಡೆಯಿಂದ ಹೆಲ್ಪ್ ಬೇಕಾದ್ರೆ ಕೇಳ್ರಿ ಎನಿ ಟೈಮ್. ಬಟ್ ನೀವೇನು ಕೆಲಸ ಮಾಡಾಕತ್ತೀರಿ, ಗೌಂಡಿ ಕೆಲಸ ಅದ ಕೆಲಸ, ಬಟ್ ನಿಮ್ಮ ಮಕ್ಕಳಿಗೆ ಅದು ದಯವಿಟ್ಟು ಕಳ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಕಷ್ಟಪಡಾಕತ್ತಿದ್ದು ನಮ್ಮ ಮಕ್ಕಳು ಶಾಣರಾಗಲಿ ಅಂತ ಕೇಟ. ಇದು ಏನು ₹1 ಇಲ್ಲಾರ್ದೆ ಒಂದು ನೌಕರಿ ಆಗೋದು ಅಂದ್ರೆ ಆರ್ಮಿ, BSF, CRPF ಇವೆಲ್ಲ ಏನು ರೊಕ್ಕ ಇಲ್ದ ಹಾಕವು. ಯಾಕಂದ್ರೆ ಯಾವ್ದು ಬೇಕಾದ ಜಾಬ್ ಸಿಗ್ಬೋದು, ಬಟ್ ಸೇನೆಗೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಐತಿ. ಅಷ್ಟ ಕಷ್ಟ ಇದ್ರು ಅವ್ರಿಗೆ ಭಾಳ ಗೌರವ ಸಿಗ್ತೈತಿ. ಈ ವೇಳೆ ಯುವ ಮುಖಂಡರಾದ ಜಗ್ಗು ಪ್ರಭಾಕರ್, ಕಿರಣ್ ಪೂಜಾರ್, ಮುತ್ತು ವಡ್ಡರ್, ಜಯಪ್ರಕಾಶ್ ಬಂಡಿ ವಡ್ಡರ್, ನಾಗೇಶ್ ವಡ್ಡರ್, ವಿಶಾಲ್ ಪೂಜಾರ್, ಮಂಜು ವಡ್ಡರ್, ಭರತ್ ವಡ್ಡರ್, ಅಶೋಕ್ ವಡ್ಡರ್, ಹುಲಗಪ್ಪ ವಡ್ಡರ್ ಹಾಗೂ ಅಪ್ಪು ವಡ್ಡರ್ ಉಪಸ್ಥಿತರಿದ್ದರು.